ನೋಡಿ ವ್ಯಾಕ್ಸ್ ಪಾಲಿಶು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಮಳೆ ನೀರು ನಿಲ್ಲಕ್ಕೆ ಬಿಡಲ್ಲ. ಫ್ರಂಟು ವಿಂಡ್ಶೀಲ್ಡ್ ಗ್ಲಾಸು ನಿಮ್ಗೆ ತುಂಬ ಕ್ಲಿಯರಾಗಿ ಕಾಣುತ್ತೆ ಯಾವ ಮಳೆ ಬಂದಾಗ. ಪಾಲಿಷ್ ಮಾಡಿದ ನಂತರ ನೀವು ಏನಾದರೂ ಡಸ್ಟಲ್ಲಿ ಜಾಸ್ತಿ ಓಡಾಡ್ತೀವಿ ಅಂದರೆ ಡಸ್ಟ್ ಪ್ರೂಫಾಗಿರುತ್ತೆ, ಡಸ್ಟ್ ಏನು ಬಂದು ಕೂತ್ಕೊಳಲ್ಲ ಅದ್ರ ಮೇಲೆ. ನೀವು ನೋಡ್ಬೋದು ಯಾವ ಥರ ಕ್ಲಿಯರಾಗಿ ಕಾಣುತ್ತೆ ವಿಂಡ್ಶೀಲ್ಡು. ಕೆಲವು ಗಾಡಿ ನೋಡಿದ್ದೀರ ಮಳೆ ಬಂದಾಗ ಚುಕ್ಕೆ ಹಾಗೇ ಇರುತ್ತೆ, ಎಷ್ಟು ಒರೆಸಿದ್ರೂ ಹೋಗಲ್ಲ. ಪಾಲಿಷ್ ಆದಮೇಲೆ ಯಾವುದೇ ನೀರಾಗಲಿ ಕೊಚ್ಚೆ ಆಗಲಿ ಡಸ್ಟ್ ಆಗಲಿ ಯಾವುದೇ ರೀತಿ ಆಗಲಿ ಗ್ಲಾಸ್ ಮೇಲೆ ಕೂತ್ಕೊಳಕ್ಕೆ ಬಿಡಲ್ಲ. ಅದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಾನು ಒಂದು ತಿಂಗಳಿಂದ ಉಪಯೋಗಿಸ್ತಾ ಇದ್ದೀನಿ, ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ಗ್ಲಾಸ್ ಶೈನಿಯಾಗೂ ವರ್ಕ್ ಆಗುತ್ತೆ ಮತ್ತು ರೈನ್ ಬಂದಾಗ ರೆಪ್ಲೆಂಟ್ ಆಗಿ ವರ್ಕ್ ಆಗುತ್ತೆ ನಿಮಗೆ. ವ್ಯಾಕ್ಸ್ ಪಾಲಿಷ್ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ವಿಂಡ್ಶೀಲ್ಡ್ಗೆ ನೀವು ಉಪ್ಪು ನೀರು ಹಾಕಬಾರ್ದು, ಯಾವಾಗಲೂ ಫಿಲ್ಟರ್ ನೀರೇ ಹಾಕಬೇಕು, RO ವಾಟರು. ವ್ಯಾಕ್ಸ್ ಪಾಲಿಷ್ ಹಾಕೋಕ್ಕಿಂತ ಮುಂಚೆ ಈ ಥರ ನೀರು ಹಾಕ್ಬೇಕು, ಯಾಕೆಂದರೆ ಸಣ್ಣ ಪುಟ್ಟ ಕಲ್ಲು ಮತ್ತು ಧೂಳು ಎಲ್ಲ ಕೂತಿರುತ್ತೆ, ಹಾಗಾಗಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗುತ್ತೆ ಗ್ಲಾಸು, ಅದಕ್ಕೆ ನೀರು ಹಾಕಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಮೈಕ್ರೋಫೈಬರ್ ತೊಗೊಂಡು ಕ್ಲೀನ್ ಬಟ್ಟೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಬೇಕು ನೀರೆಲ್ಲ. ಸೊ ಫೈನಲಿ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟು ಇದೆ. ಪ್ರಾಡಕ್ಟ್ ಹೆಸರು ಬಂದ್ಬಿಟ್ಟು ಮೋಟೋಮ್ಯಾಕ್ಸ್ ಲಿಕ್ವಿಡ್ ಪಾಲಿಷ್ ಅಂತ. ಬೈಕ್ಗೂ ಉಪಯೋಗಿಸ್ಬೋದು, ಕಾರ್ಗೂ ಉಪಯೋಗಿಸ್ಬೋದು. ಪ್ರೈಸ್ ಬಂದು 50 ರುಪೀಸ್ ಇರುತ್ತೆ. ಇದು ಆಟೋಮೊಬೈಲ್ಸ್ ಅಂಗಡಿಯಲ್ಲಿ ಸಿಗುತ್ತೆ ಇರೋದು. ಈ ಪಾಲಿಷ್ ಯೂಸ್ ಮಾಡೋಕ್ಕಿಂತ ಮುಂಚೆ ಗ್ಲಾಸು ನೀರಲ್ಲಿ ಹಾಕಿ ತೊಳೆದು ಮತ್ತು ಎಲ್ಲ ಬಿಸಿಲಲ್ಲಿ ಒಂದು 5 ನಿಮಿಷ ಒಣಗಿರಬೇಕು. ಒಣಗಿದ ನಂತರ ಒಂದು 5 ನಿಮಿಷ ಬಿಸಿಲಲ್ಲಿ ಒಣಗಿರಬೇಕು ವಿಂಡ್ಶೀಲ್ಡು. ನಿಮಗೆ ಒಂದು 4 ಡ್ರಾಪ್ ಆದರೆ ಸಾಕಾಗುತ್ತೆ ವಿಂಡ್ಶೀಲ್ಡ್ಗೆ. ನೆಕ್ಸ್ಟು ಮೈಕ್ರೋಫೈಬರ್ ಕ್ಲಾತಲ್ಲಿ ಸ್ಕ್ರಬ್ ಮಾಡ್ಕೊಂಬನ್ನಿ. ನೀಟಾಗಿ ಸ್ಕ್ರಬ್ ಮಾಡಿದ ನಂತರ ಫೈನಲಿ ಫಿನಿಶ್ ನಿಮ್ಮ ಗ್ಲಾಸ್ ಗ್ಲೋಸೇ ಕಾಣುತ್ತೆ ನಿಮಗೆ ಶೈನಾಗಿ. ನೋಡ್ಬೋದು ನೀವು ಕೋಟಿಂಗ್ ಆದ ನಂತರ ಗ್ಲಾಸ್ ಯಾವ ಥರ ಕಾಣುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ಮಳೆ ಬರ್ತಾಯಿದೆ, ಜೋರಾಗೆ ಬರ್ತಾಯಿದೆ, ಬಟ್ ಕ್ಲಿಯರಾಗಿದೆ, 70% ಕ್ಲಿಯರಾಗಿದೆ. ವೈಪರ್ ಹಾಕ್ದೇ ಒಂದು ನೋಡ್ಬೋದು. ಮುಂಚೆ ವೈಪರ್ ಬೆಳ್ಳೆಡೆಯಲ್ಲಿ ಲೈನ್ ಆಗಿ ಬರ್ತಿತ್ತು ಮಳೆ ಬಂದಾಗ, ಈಗ ಒಂದು ಸ್ವಲ್ಪ ಸ್ಮೂತ್ ಆಗಿದೆ, ಯಾಕೆಂದರೆ ವ್ಯಾಕ್ಸ್ ಪಾಲಿಷ್ ಹಾಕಿದಾಗ ಸ್ವಲ್ಪ ಸ್ಮೂತ್ ಆಗುತ್ತೆ ವಿಂಡ್ಶೀಲ್ಡು.